ಯಾಕೋ ಬಂಗಾರಿ ಏನಾಯ್ತು? ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ನೀವಿಬ್ರು ಬರೋದು ಬೇಡ, ನೀವು ಇಲ್ಲೇ ಇರಿ. ಏನಾಯ್ತು? ಆ ಬೇಲಿ ದಾಟ್ರೆ ರುದ್ರಪ್ಪನವ್ರ ಮನೆ, ಅಲ್ಲಿ ಆಳುಗಳ ಪಾಳಿ ಬದಲಾಗೋ ಸಮಯ. ನೀವಿಬ್ರು ಬಂದರೆ ಮತ್ತೆ ಸಿಕ್ಕಾಕೊಬಿಡ್ತೀರಾ ಅಲ್ವೋ? ಎಲ್ಲರೂ ಬೇರೆ ಬೇರೆ ದಿಕ್ಕೆ ಹೋಗಿ ನಾವೇ ಕಳೆದೋಗ್ಬಿಟ್ರೆ ಆಮೇಲೆ ಜಾಜಿ ಹುಡ್ಕೊಬೋದು, ನಮ್ಮ ನಾವೇ ಹುಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಹಾಗಲ್ಲ, ಏನೂ ಆಗಲ್ಲ. ನಿಮ್ಮಿಬ್ಬರಿಗೂ ಜಾಗ ಹೊಸದು, ಸಿಕ್ಕಾಕೊಬಿಡ್ತೀರಾ ಅಷ್ಟೇ. ಹಾಗಲ್ವೋ ಬಂಗಾರಿ? ಹಾಗೂ ಇಲ್ಲ ಹೀಗೂ ಇಲ್ಲ. ನೀವಿಬ್ರು ಬಂದರೆ ಸಿಕ್ಕಾಕೋತೀರಾ. ನಾನು ಹೋಗಿ ಜಾಜಿ ಕರ್ಕೊಬಿಡ್ತೀವಿ. ನಾವು ಸಿಕ್ಕಾಕೋತೀವಿ ಅಂತ ನೀನೊಬ್ಬ ಹೋಗಿ ನೀನು ಸಿಕ್ಕಾಕೊಂಡ್ಬಿಟ್ರೆ ಏನು ಗತಿ? ಅದು ಅಲ್ಲದೆ ನಾವಿಬ್ರು ಇಲ್ಲಿ ಎಷ್ಟೊತ್ತು ಅಂತ ನಿಲ್ಲಕ್ಕೆ ಸಾಧ್ಯ? ಏನೂ ಆಗಲ್ಲ, ನಾನು ಹೋಗಿ ಜಾಜಿ ಕರ್ಕೊಬಿಡ್ತೀನಿ. ನೀವಿಬ್ರು ಇಲ್ಲ ರೀ, ಆಯ್ತಾ? ಯಾರೂ ಕಾಣಿಸ್ತಿಲ್ಲ. ರುದ್ರಪ್ಪನಾಳುಗಳು ಪಾಳಿ ಬದಲಿಸೋ ಸಮಯ. ಬೇರೆಯವ್ರು ಬಂದು ತಮ್ಮ ಪಾಳಿ ಶುರು ಹೊತ್ತಿಗೆ 15 ನಿಮಿಷ ಬೇಕಾಗುತ್ತೆ. ಅಷ್ಟರೊಳಗೆ ನನ್ನ ಕೆಲಸ ಮುಗಿಸ್ಬಿಡ್ಬೇಕು. ಅಮ್ಮ ತ್ರಿಪುರ ಸುಂದರಿ, ನನ್ನ ಜಾಜಿನ ಕಾಪಾಡೋ ಶಕ್ತಿ ಕೊಡಮ್ಮ. ತಂದೆ ದಕ್ಷಿಣನಾಥ, ಹುಟ್ದಾಗ್ಲಿಂದ ನಿನ್ನನ್ನೇ ಆರಾಧಿಸ್ಕೊಂಡು ಬೆಳೆದವಳು ನಾನು. ನಮ್ಮ ಇಡೀ ವಂಶ ನಿನ್ನ ಸೇವೆ ಮಾಡ್ಕೊಂಡು ಬಂದಿದೆ. ಇವತ್ತಿನವರೆಗೂ ನನಗೆ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂತ ಕೇಳ್ದೋಳಲ್ಲ ನಾನು. ಆದರೆ ಬಂಗಾರಿ ನೋಡಿದ್ಮೇಲೆ ನನ್ನ ಮನಸ್ಸು ನನ್ನ ಹಿಡಿತದಲ್ಲೇ ಇಲ್ಲ ಅನಿಸ್ತಿದೆ. ಪ್ರತಿದಿನ ಪ್ರತಿ ಕ್ಷಣ ಅವಂದೇ ನೆನಪು ಕಾಡೋಕ್ಕೆ ಶುರುವಾಗಿದೆ. ಅವನಿಲ್ಲದ ಬದುಕು ಅಪರಿಪೂರ್ಣ ಅನಿಸ್ತಿದೆ. ಏನು ಮಾಡಲಿ ತಂದೆ? ನನ್ನ ಹತ್ರ ಹೋದಷ್ಟು ವಿಧಿ ನಮ್ಮನ್ನು ದೂರ ಮಾಡ್ತಾನೇ ಇದೆ. ಬಂಗಾರಿನ ನನ್ನ ಮನಸ್ಸಲ್ಲಿ ಯಾಕೆ ತುಂಬೋ ಹಾಗೆ ಮಾಡಿದೆ? ಈಗ ನನ್ನಿಂದ ಅವನ್ನ ಯಾಕೆ ದೂರ ಇಟ್ಟಿದ್ಯಾ? ಆ ಜಾಜಿ ಬಂಗಾರಿ ಬಗ್ಗೆ ಏನೇ ಹೇಳಿದ್ರು ಉರಿದು ಬೀಳ್ತಾಳೆ. ಪದೇ ಪದೇ ಬಂಗಾರಿ ನಿನ್ನವನಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ಆ ಒಂದು ಮಾತನ್ನ ನಾನು ಸಹಿಸ್ಕೊಳ್ಳಾರೆ ತಂದೆ. ಬಂಗಾರಿ ನನಗೆ ಬೇಕು. ಬಂಗಾರಿ ಕೊನೆ ತನಕ ನನ್ನವನಾಗಿರ್ಬೇಕು. ಆ ಥರ ನನ್ನ ಅನುಗ್ರಹಿಸು ತಂದೆ. ಜಾಜಿನ ಗೃಹ ಬಂಧನದಲ್ಲಿಟ್ಟು ಸಾಧಿಸೋದಕ್ಕೆ ಏನೂ ಇಲ್ಲ ನನಗೆ. ಇವಳನ್ನ ಹಿಡಿದ್ರೆ ಬಂಗಾರಿನ ಸುಲಭವಾಗಿ ಹಿಡಿಬೋದು ಅಂತ ಮಾತ್ರ ಇವಳನ್ನ ಕೂಡಾಕಿದ್ದೀನಿ. ಇದು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡು ತಂದೆ. ಆದರೆ ಬಂಗಾರಿನ ಮಾತ್ರ ನನಗೆ ಕೊಟ್ಬಿಡು. ಅವ್ನು ಜಾಜಿನ ಹುಡ್ಕೊಂಡು ಅರಿಹಂತಪುರಕ್ಕೆ ಬಂದರೆ ನಮ್ಮ ಮನೆಗೆ ಬಂದೇ ಬರ್ತಾನೆ. ಯಾಕಂದ್ರೆ ಅವನಿಗೆ ಈ ಊರಲ್ಲಿ ನಮ್ಮನ್ನು ಬಿಟ್ಟರೆ ಯಾರೂ ಪರಿಚಯ ಇಲ್ಲ. ನೀನು ಹೇಳ್ದಾಗೆ ಜಾಜಿನ ಕರ್ಕೊಂಬಂದಿದ್ದೀನಿ. ಈಗ ಅದೇನು ಮಾಡ್ತೀಯೋ ಮಾಡು. ಒಟ್ಟಿನಲ್ಲಿ ವಿಗ್ರಹ ನಮಗೆ ಸಿಗಬೇಕು.
ಅಂತೂ ಹೋದ ಕೆಲಸ ಸಾಧಿಸ್ಬಿಟ್ಟೆ ವೀರಭಾಕ್ಷ. ಇನ್ನು ಮುಂದಿನ ಕೆಲಸ ನಂಗೆ ಬಿಟ್ಬಿಡು. ವಿಗ್ರಹ ಸಿಕ್ತು ಅಂತಾನೆ ತಿಳ್ಕೊ. ಆ ಹುಡುಗಿ ಬಾಯಿ ಬಿಡೋ ಥರ ಕಾಣಿಸ್ತಾ ಇಲ್ಲ. ಈ ಹಿಂದೆನೇ ವಿಗ್ರಹದ ಬಗ್ಗೆ ವಿಚಾರಿಸಿದ್ದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು. ಈಗಲೂ ರಸ್ತೆನಲ್ಲಿ ಬರ್ತಾ ವಿಚಾರಿಸಿದೆ, ಆದರೆ ಅವಳು ಏನೂ ಹೇಳ್ತಾ ಇಲ್ಲ. ಗೊತ್ತಿಲ್ಲ ಅಂತ ಹೇಳ್ತಾಳೆ ಹೊರತು ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಇಲ್ಲಿಗೆ ಬಂದ ಮೇಲೂ ಬಾಯಿ ಬಿಡದೆ ಇದ್ರೆ ಏನು ಮಾಡೋದು? ಬಾಯಿ ಬಿಡಿಸೋದು ಹೇಗಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ನನ್ನ ವಿದ್ಯೆಯನ್ನು ಪ್ರಯೋಗಿಸ್ತೇನೆ. ಇದರಲ್ಲಿ ವ್ಯಕ್ತಿ ನನ್ನ ಮುಂದೆ ಇರೋದು ಬಹಳ ಮುಖ್ಯ. ಆದರೆ ನಾನು ಅವಳಿಗೆ ಕಾಣಿಸೋದಿಲ್ಲ. ಅವಳನ್ನು ಮಂಡಲದ ಮುಂದೆ ಕೂರಿಸಿ ನನ್ನ ತಾಯಿನ ಆವಾಹನೆ ಮಾಡ್ತೀನಿ. ಅವಳ ಬಾಯಿ ಬಿಡಿಸ್ತೇನೆ. ವಿಗ್ರಹ ನಮಗೆ ಸಿಗೋ ಹಾಗೆ ಮಾಡ್ತೀನಿ. ಹಾಗಿದ್ರೆ ಜಾಜಿನ ಕರ್ಕೊಂಬರ್ಲಾ? ನೀನು ಅವಳನ್ನು ಕರ್ಕೊಂಡು ಬಂದು ಮಂಡಲದ ಮುಂದೆ ಕೂರಿಸು. ಹಾಗೆ ಮಣಿಕಂಠನಿಗೆ ಮಂಡಲ ತಯಾರಿಸೋದಕ್ಕೆ ಹೇಳು. ಸರಿ. ಇನ್ನು ಎಷ್ಟೊತ್ತು ಹೀಗೆ ಕಾಯೋದು? ನೀನು ನೋಡಿದ್ರೆ ಇಲ್ಲಿಂದ ಹಲ್ಲಾಡೋದೇ ಬೇಡ ಅಂತೀಯ. ಆಗೇನೋ ನೀವು ಧೈರ್ಯವಾಗಿರಲಿ ಅಂತ ಹೇಳಿದೆಪ್ಪ. ಆದರೆ ಒಳಗಡೆ ನನಗೂ ಭಯ ಆಗ್ತಾ ಇದೆ. ಬಂಗಾರಿ ಏನಾದರೂ ಸಿಕ್ಕಾಕೊಂಡ್ಬಿಟ್ನಾ ಅಂತ. ಏನು ಹಾಗಂತೀಯ? ನೀನು ಅವಾಗಲೇ ಹಾಗೆ ಹೇಳ್ದೆ ಅಂತ ಸುಮ್ಮನಿದ್ದೀನಿ. ಇಲ್ಲದೆ ಇದ್ರೆ ನಾವು ಆಗಲೇ ಹೋಗ್ಬೋದಾಗಿತ್ತು. ನಾನು ಹೇಳಿದೆ ಅಪ್ಪ ಬಂಗಾರಿಗೆ ಒಬ್ಬನೇ ಹೋಗ್ಬೇಡ ಅಂತ. ಅಲ್ಲಿ ಯಾರು ಕಡ್ಲೆಕಾಯಿ ತಿಂತ ಸುಮ್ಮನೆ ಕೂತಿರಲ್ಲ. ಕೈಗೆ ಬಾಗ್ನ ಕೊಟ್ಟು ಜಾಜಿನ ಕೈಯಲ್ಲಿಟ್ಟು ಯಾರು ವಾಪಸ್ ಕಳಿಸಲ್ಲಪ್ಪ. ನಾನು ಹೇಳಿದೆ, ಈಗ ಏನಾದರೂ ಸಿಕ್ಕಾಕೊಂಡ್ಬಿದ್ದಿದ್ರೆ ಏನು ಮಾಡೋದಪ್ಪ? ನನಗನ್ಸುತ್ತೆ ಅವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಬಂಗಾರಿ, ಇದು ನಿಂದೇ ಮನೆ, ನಿಂದೇ ಜಾಗ. ನೀನು ಇಲ್ಲೇ ಉಳ್ಕೋಬೋದು, ಇಲ್ಲೇ ಇರ್ಬೋದು, ಎಷ್ಟು ದಿನ ಬೇಕಾದರೂ, ಜೀವನ ಪರ್ಯಂತ ಬೇಕಾದರೂ. ನಾನು ಯಾಕೆ ಇಲ್ಲಿರಬೇಕು? ನಂಗೆ ಬೇರೆ ಮನೆ ಇದೆ. ನಾನು ಇಲ್ಲಿರಲ್ಲ, ನಾನು ಹೋಗಬೇಕು. ಆದರೆ ಏನು ಮಾಡೋದು ಬಂಗಾರಿ? ವಿಧಿ ಅಂತ ಒಂದಿದೆಯಲ್ಲ, ಅದು ನೀನೇ ನನ್ನ ಗಂಡ, ನಾನೇ ನಿನ್ನ ಹೆಂಡತಿ, ನಾವಿಬ್ಬರು ಸೇರಿ ಸಂಸಾರ ಮಾಡಬೇಕು ಅಂತ ಬರೆದ್ಬಿಟ್ಟಿದೆ. ವಿಧಿ ಬರಹ ಅಳಿಸೋದಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಾಗಿ ನಿನಗೆ ದಾರಿನೇ ಇಲ್ಲ. ಏನು ಹೇಳ್ತಿದೀಯ ನೀನು? ಗಂಡನ ಸಂಸಾರನ? ನನಗೇನು ಅರ್ಥನೇ ಆಗ್ತಿಲ್ಲ. ದೇವಿಕಾ, ನಾನು ಬಿಟ್ಬಿಡು. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ನೀನಿಲ್ಲಿ ಬಂದಿರೋ ಉದ್ದೇಶನೇ ನನ್ನನ್ನು ಸೇರೋದಕ್ಕೆ ಬಂಗಾರಿ. ವಿಧಿ ನಿನ್ನನ್ನು ಯಾವುದೋ ರೂಪದಲ್ಲಿ ನನ್ನ ಹತ್ರ ಕರ್ಕೊಂಬಂದ್ಬಿಟ್ಟಿದೆ. ನಾನು ಬಿಟ್ಬಿಡು ದೇವಿಕಾ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಜಾಜಿಗೆ ಸಹಾಯ ಮಾಡೋದಕ್ಕೆ. ಅವಳನ್ನ ಮರೆತು ಬಿಡು. ನೀನಿನ್ಮೇಲೆ ನನ್ನ ಜೊತೆ ಬದುಕಬೇಕು. ಜಾಜಿ ಜಾಜಿ ಅನ್ನೋ ನಿನ್ನ ನಾಲ್ಗೆ ದೇವಿಕಾ ದೇವಿಕಾ ಅನ್ಬೇಕು. ಜಾಜಿ ಮುಂದಿನ ಹುಣ್ಣಿಮೆ ಒಳಗೆ ದಕ್ಷಿಣನಾಥನ ಸನ್ನಿಧಿಯಲ್ಲಿ ಸುಂದರಮ್ಮನಿಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಅವಳ ಸಹಾಯಕ್ಕೆ ನಾನು ಬೇಕು. ಅದಕ್ಕೆ ಇಲ್ಲಿ ಬಂದಿರೋದು. ನನಗೂ ಅಷ್ಟೇ ಬಂಗಾರಿ. ಮುಂದಿನ ಹುಣ್ಣಿಮೆ ಒಳಗೆ ದಕ್ಷಿಣನಾಥ ಸ್ವಾಮಿ ಸನ್ನಿಧಿಲಿ ನಿನ್ನ ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕಬೇಕು ಅಂತ ಆಸೆ. ಅಂದ್ರೇನು? ಅಂದರೆ ನೀನು ನನ್ನ ಮದುವೆ ಆಗಬೇಕು. ದಕ್ಷಿಣನಾಥ ಸ್ವಾಮಿ ಸನ್ನಿಧಿಲಿ ನಾವಿಬ್ರು ಸಪ್ತಪದಿ ತುಳಿಬೇಕು. ನನಗೂ ನಿಂಗೂ ಮದುವೆನಾ? ನಾನು ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋ ಸಾಮಾನ್ಯ ಹುಡುಗ, ಬಡವ. ನನ್ನ ಚಪ್ಪಲಿ ಬಂಗಾರಿ ಅಂತಾರೆ. ಅದಕ್ಕೆ ನೀನಂದರೆ ನನಗಿಷ್ಟ. ನೀನೆಷ್ಟು ಸಾದಾ ಸೀದಾ ನಿರ್ಮಲ ಮನಸ್ಸು ನಿಂದು. ನಮ್ಮ ಅಪ್ಪನ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ಆದರೆ ನಿನ್ನಂಥ ಅಳಿಯ ಇಲ್ಲ. ನನಗೆ ನಿನ್ನಂಥ ಗಂಡ ಬೇಕು. ನೀನು ನನ್ನವನು ಮಾತ್ರ. ಸರಿ 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 ಮಾ ಪ ನಿ ಪ ನಿ ಪ ನಿ ಪ ನಿ ಮ ಪ ನಿ ಪ ನಿ ಪ ಸ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ರಿ ಸ ಸ ನಿ ನಿ ಪ ಪ ನಿ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ.
ಮಣಿಕಂಠ 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 ಏನಾಯ್ತು? ಕಡ್ಕೆ ಕಡ್ಕೆ ಏನಾಯ್ತು? ಮಣಿಕಂಠ ಜಾಜಿಯಲ್ಲಿ ಜಾಜಿ ಇಲ್ಲೇ ಇದ್ಲು. ಅಷ್ಟರಲ್ಲಿ ಯಾರೋ 4 ಜನ ದಾಂಡಗರು ಬಂದ್ರು. ತಗೊಳ್ಳಿ ಅಮ್ಮರ. ತಗೋ ಬಂಗಾರಿ ಕೊಡು. ತಗೋ ಬಂಗಾರಿ. ಕುಡಿ, ಇಲ್ಲಿಂದ ನಿನ್ನ ಅದೃಷ್ಟನೇ ಬದಲಾಗುತ್ತೆ. ಒಳಗಡೆ ಒಬ್ಳು ದಾಸಿ ಇದ್ದಾಳೆ ಜಾಜಿ ಅಂತ, ಅವಳು ಕೊಟ್ರಾ? ಇನ್ನೂ ಇಲ್ಲ, ಈಗ ಹೋಗ್ತಾ ಇದ್ದೀನಿ. ಇರು, ಅವಳಿದ್ದಲ್ಲೇ ಹೋಗಿ ಉಪಚಾರ ಮಾಡಕ್ಕೆ ಅವಳೇನ್ ಮಹಾರಾಣಿ ಅಲ್ಲ. ರಾಮಕೃಷ್ಣ ಅಮ್ಮರೇ. ಜಾಜಿನ್ ಕರ್ಕೊಂಡ್ ಬಾ. ಹಾಂ ಆಯ್ತಮ್ಮರೇ. ಈಗ ಬರ್ತಾಳಲ್ಲ, ಅವಳಿಗೆ ಇದನ್ ಕೊಡಿ. ಇರು, ನಾನೇ ಕೊಡ್ತೀನಿ. ತಗೋ ಕುಡಿ. ಕುಡಿಬೇಡ ಜಾಜಿ, ದೇವಿಕನ್ನ ಎಂಟ್ಲಿ ಮಾಡಿದಾಳೆ.
ಏನಮ್ಮ ಹೇಳ್ತಿದ್ಯಾ ನೀನು? ಏನ್ ಶಿವರುದ್ರ ಅವರೇ ನಿಮ್ಮ ಮಗಳು ಹೇಳ್ತಾರ ಮಾತು? ಇದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ. ಏನಮ್ಮ ಹೇಳ್ತಿದ್ಯಾ? ಇದು ಹುಡುಗಾಟದ ವಿಷಯ ಅಲ್ಲ. ಹೋಗೊಳಗೆ. ನಾನು ಹೇಳ್ತಿರೋದು ಸತ್ಯನೇ. ಆ ವಿಗ್ರಹ ನನ್ನ ಹತ್ರನೇ ಇದೆ. ವಿಗ್ರಹನ ನಿನ್ನ ಮಗಳ ಕೈಲಿ ಕೊಟ್ಟು ಮುಚ್ಚಿಕ್ಸಿ ನಂತವನೇ ನಾಟಕ ಆಡ್ತೀಯಾ? ಇದೇ ನೀನು ಹೊಸ ಮಸ್ಲತ್ತಾ? ಅವ್ರಿಗೆ ವಿಗ್ರಹ ನನ್ನ ಹತ್ರ ಇರೋ ವಿಷಯ ಗೊತ್ತಿಲ್ಲ. ಅಂದ್ರೆ ಇದಕ್ಕೂ ಅಪ್ಪಂಗೂ ಸಂಬಂಧ ಇಲ್ಲ. ಇದು ನನಗ್ ಮಾತ್ರ ಗೊತ್ತಿರೋ ಸತ್ಯ. ವಿಗ್ರಹನ ನನಗೆ ಕೊಟ್ಟು ಬಿಡು. ಜಾಜಿನ ಬಿಟ್ಟು ಕಳ್ಸಿದ್ರೆ ಆಯ್ತು. ಸಣ್ಣ ಹುಡುಗಿ, ಹುಡುಗಾಟಿಗೆ ವಯಸ್ಸು. ಅವಳ ಮಾತನ್ನ ಗಂಭೀರವಾಗಿ ತಗೋಬೇಡಿ. ಹುಡುಗಾಟ್ಗೆ ನನ್ಗಿಲ್ಲ. ನಾನೇನ್ ಮಾತಾಡ್ತಾ ಇದ್ದೀನಿ ಅಂತ ಅರಿವು ನನಗಿದೆ. ನಿನ್ನ ಮಾತನ್ನ ನಂಬೋದಾ? ನಂಬಲೇಬೇಕು. ಆ ವಿಗ್ರಹ ನನ್ನ ವಶದಲ್ಲಿದೆ. ವಿಗ್ರಹ ಎಲ್ಲಿ ಸಿಕ್ತು? ವಿಜಯದಶಮಿ ದಿನ ದಕ್ಷಿಣನಾಥನ್ ಗುಡಿಗೆ ಪೂಜೆಗೆ ಹೋಗಿದ್ದಾಗ ನದಿಗೆ ಇಳ್ದಿದ್ದೆ. ಆಗ ನೀರಲ್ಲಿ ಮರದ ಪೆಟ್ಟಿಗೆ ಒಂದು ತೇಲ್ಕೊಂಡು ಬಂತು. ನಾನು ಕುತೂಹಲದಿಂದ ಆ ಪೆಟ್ಟಿಗೆ ಎತ್ಕೊಂಡು ನೋಡಿದೆ. ಅದರಲ್ಲಿ ವಿಗ್ರಹ ಇತ್ತು. ಅದನ್ನ ನೋಡಿದ ಕೂಡಲೇ ಗೊತ್ತಾಯ್ತು ಇದು ಜಾಜಿ ಹತ್ರ ಇದ್ದಿದ್ದ ಸುಂದ್ರಮ್ಮನ್ ವಿಗ್ರಹನೇ ಅಂತ. ಅದಕ್ಕೋಸ್ಕರ ಎತ್ಕೊಂಡು ಬಂದೆ. ಕೊಟ್ಟು ಬಿಡು ವಿಗ್ರಹನ. ಕೊಡಕ್ ಮುಂಚೆ ನಂದೊಂದು ಷರತ್ತಿದೆ. ಏನದು? ಬಂಗಾರಿ ನನಗಿಷ್ಟ. ಬಂಗಾರಿ ನನಗೆ ಬೇಕು. ಬಂಗಾರಿನ ಕೊಟ್ಟು ನನಗೆ ಮದುವೆ ಮಾಡಿಸಿದ್ರೆ ತಾಳಿ ಕಟ್ಟಿದ ಮರುಕ್ಷಣ ವಿಗ್ರಹ ತಂದು ನಿಮ್ಮ ಮುಂದೆ ಇಡ್ತೀನಿ. ಎಂಥ ಪರಿಸ್ಥಿತಿ ಬಂತು ನೋಡು. ಎಲ್ಲಿ ಜಾಜಿ, ಎಲ್ಲಿ ದೇವಿಕಾ, ಎಲ್ಲಿ ಬಂಗಾರಿ, ಎಲ್ಲ ವಿಚಿತ್ರವಾಗಿದೆ. ಆ ದೇವಿಕಾ ಅದು ಯಾವಾಗ ಬಂಗಾರಿನ ಇಷ್ಟಪಟ್ಲು? ಪ್ರೀತಿ ಗೀತಿ ಹೇಳಿ ಕೇಳಿ ಬರುತ್ತಪ್ಪ. ನಿಂದೊಳ್ಳೆ ಆ ದೇವಿಕಾ ಬಂಗಾರಿನ ಪ್ರೀತಿಸಿದಾಳಂತಲ್ಲ. ಅವಳು ನಡೆ ನುಡಿ ನೋಡಿದ್ರೆ ಬಂಗಾರಿನ ಬಿಡೋ ಕಾಣಿಸ್ತಾ ಇಲ್ಲ. ಮದುವೆ ಆಗೇ ಬಿಡ್ತಾಳೆ ಅನ್ಸುತ್ತೆ. ಹಿಡಿದು ಹಠ ಬಿಡೋ ಹೆಣ್ಣಲ್ಲ ಅದು. ಹಠಮಾರಿ. ಅವಳ ಅಪ್ಪಂದೇ ತದ್ರೂಪ. ನಮ್ಮ ಬಂಗಾರಿನೋ ಮೊದಲೇ ಮೊದ್ದು. ಹತ್ತು ಕರೆದ್ರೆ ಹೊಡೆದ್ರೆ ಬಡಿದ್ರೆ ಹೆದರಿ ತಾಳಿ ಗಿಳಿ ಕಟ್ಟಿಬಿಟ್ಟಾನು. ನಂಗೂ ಅದೇ ಆತಂಕ ಆಗ್ತಿದ್ಯಪ್ಪ.
ಅಕಸ್ಮಾತ್ ಹಂಗೇನಾದ್ರೂ ಆಗ್ಬಿಟ್ರೆ ಜಾಜಿ ಅಕ್ಕನ ಸಮಾಧಾನ ಮಾಡೋದು ಹೇಗೆ? ಅವಳನ್ನ ನೆನೆಸ್ಕೊಂಡ್ರೆ ನಂಗೆ ತುಂಬ ಭಯ ಆಗ್ತಿದ್ಯಪ್ಪ. ಜಾಜಿನ? ಜಾಜಿಗೇನು? ಸುಮ್ಮನೆ ಏನೂ ಗೊತ್ತಿಲ್ಲದವ್ರ ಥರ ಆಡ್ಬೇಡಪ್ಪ, ನನಗೆಲ್ಲ ಗೊತ್ತು. ನನಗೂ ಅದೇ ಚಿಂತೆ ಆಗಿದೆ. ಬಗ್ಗಾರಿ ಜಾಜಿನ್ ಪ್ರೀತಿಸ್ತಿದ್ದ, ಅದರ ಸುಳಿವು ಸಿಕ್ಕು ಇನ್ನು ಪ್ರೀತಿ ಗೀತಿ ಅಂತ ಎಲ್ಲಿ ಮುಂದುವರೆದು ಬಿಡ್ತಾರೋ ಅಂತ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೆ. ನಂಗೆ ಗೊತ್ತಿತ್ತು ಬಂಗಾರಿ, ಅಪ್ಪ ನನಗೆ ನಿರಾಶೆ ಮಾಡಲ್ಲ ಅಂತ. ಇವತ್ತು ನಮ್ಮ ಮದುವೆ ಒಪ್ಪಂದದ ಮಾತುಕತೆ ನಡೆಸ್ತಿದಾರಂತೆ. ಹುಟ್ದಾಗ್ಲಿಂದ ನಾನು ಕೇಳಿದ ಯಾವುದಕ್ಕೂ ಅಪ್ಪ ಬೇಡ ಅಂದಿಲ್ಲ. ನಾನು ಅಷ್ಟೇ, ಎಷ್ಟೇ ಕಷ್ಟ ಆದರೂ ಇಷ್ಟಪಟ್ಟಿದ್ನ ದಕ್ಕಿಸ್ಕೋತೀನಿ. ಅದಕ್ಕೆ ನೀನು ನನ್ನೋನಾಗಿರೋದು. ನೋಡು ಬಂಗಾರಿ, ನೀನು ಇನ್ಮೇಲೆ ಈ ಥರ ಹಳೆ ಬಟ್ಟೆ ಎಲ್ಲ ಹಾಕೋಬಾರ್ದು. ನೀನು ಈ ಮನೆ ಯಜಮಾನ ಆಗೋನು, ಈ ಥರ ಹೊಸ ಬಟ್ಟೆನೇ ಹಾಕೋಬೇಕು. ಹೇಗಿದೆ? ಚೆನ್ನಾಗಿದೆ. ನಮ್ಮ ಮದುವೆ ಆದ್ಮೇಲೆ ಇಂಥದ್ 100 ಬಟ್ಟೆ ಕೊಡಿಸ್ತೀನಿ ನಿನ್ಗೆ. ರಾಜನ್ ಹಂಗಿರ್ಬೋದು. ನಮ್ಮ ಮಹಲಿಗೆ ನೀನೇ ರಾಜ, ನಾನೇ ರಾಣಿ. ಚೆನ್ನಾಗಿ ನೋಡು, ನೀನ್ ಯಾವತ್ತಾದ್ರೂ ಈ ತರ ಬಟ್ಟೆ ಹಾಕೊಂಡಿದ್ಯಾ? ಈ ದೇವಿಕಾ ನಿನ್ ಬದುಕಿಗೆ ಬಂದ್ಲು ಅಂದ್ರೆ ಅದೃಷ್ಟ ದೇವತೆನೇ ನಿನ್ ಹತ್ರ ಬಂದಂಗೆ. ನಮ್ಮ ಮದುವೆ ಆದ್ಮೇಲೆ ನಾನು ನಿನ್ನ ಚಿನ್ನ, ಮುತ್ತು, ರತ್ನ, ಹವಳಗಳಿಂದನೇ ಅಲಂಕರಿಸ್ತೀನಿ, ನೋಡ್ತಾ ಇರು. ಜಾಜಿ ಅಕ್ಕ ಹೇಳಿರೋದು ನಂಗೆ ಯಾಕೋ ಸರಿ ಅಂತಾನೆ ಅನಿಸ್ತಾ ಇದೆ ಅಪ್ಪ. ಹಾಗೆ ಮಾಡೋಣ, ಆ ದೇವಿಕನ್ನ ಯಾರಿಗೂ ಗೊತ್ತಾಗ್ದಾಗೆ ದೂರ ಕರ್ಕೊಂಡೋಗಿ ವಿಗ್ರಹದ ಬಗ್ಗೆ ವಿಚಾರಿಸೋಣ. ಯೋಚನೆ ಏನೋ ಚೆನ್ನಾಗಿದೆ, ಆದರೆ ದೇವಿಕನ್ ಕರ್ಕೊಂಡು ಹೋಗೋದು ಹೇಗೋ? ಕರ್ಕೊಂಡು ಹೋಗೋದಲ್ಲ ಅಪ್ಪ, ಎಳ್ಕೊಂಡು ಹೋಗೋದು. ಅದನ್ನೇ ಯೋಚನೆ ಮಾಡಬೇಕಾಗಿರೋದು, ಎಲ್ಲಿ, ಹೇಗೆ, ಎತ್ತ ಅಂತ. ರುದ್ರಪ್ಪ ಏನು ಸಾಮಾನ್ಯದೋನು ಅನ್ಕೊಂಡಿದ್ಯೇನೋ? ಅವನ್ ಕಣ್ ತಪ್ಪಿಸಿ, ಆಳು ಕಾಳು ಕಣ್ ತಪ್ಪಿಸಿ, ಕಾವಲುಗಾರ ಕಣ್ ತಪ್ಪಿಸಿ ದೇವಿಕನ್ ಕಳ್ಕೊಂಡು ಹೋಗ್ಬೋದಾ? ಆ ಬೆಕ್ಕಿನ ಕುತ್ತಿಗೆ ಗಂಟೆ ಕಟ್ಟೋರು ಯಾರು? ಮತ್ತಿನ್ಯಾರಪ್ಪ? ನಾವೇ. ಹೇಗಿದ್ರು ಅಡುಗೆ ಮಾಡೋದು ನಾವೇ. ಕುಡಿಯೋದ್ರಲ್ಲಿ, ತಿನ್ನೋದ್ರಲ್ಲಿ ಮದ್ದು ಹಾಕೋಣ, ಎಲ್ರೂ ಪ್ರಜ್ಞೆ ತಪ್ಪಿಸೋಣ. ಆಮೇಲೆ ನಾನು ನೀನು ಬಂಗಾರಿ ಸೇರಿ ಆ ದೇವಿಕನ ಎಳ್ಕೊಂಡೋಗಿ ವಿಗ್ರಹದ ಬಗ್ಗೆ ವಿಚಾರಿಸೋಣ.
ನೋಡಿ ಕನಕಾಂಬರಿ ಅವರೇ, ನಿಮಗೆ ವಿಗ್ರಹ ಮಾತ್ರ ಮುಖ್ಯ ಆಗಿರ್ಬೋದು, ಆದರೆ ನನಗೆ ನನ್ನ ಮಗಳು ಭವಿಷ್ಯನೂ ಮುಖ್ಯ. ನನಗೆ ಆ ವಿಗ್ರಹ ಮುಖ್ಯ. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಏಸು ಅಂತವಳಲ್ಲ ಅಷ್ಟೇ. ಅದು ನಂಗೆ ಯಾವಾಗಲೂ ಗೊತ್ತಾಗಿದೆ. ನೀವು ಯಾವಾಗ ನನ್ನ ಮಗಳು ಭವಿಷ್ಯನೇ ಪಣಕ್ಕಿಟ್ರೋ ಅದಾಗಲೇ ರುಜುವಾತಾಗೋಯ್ತು. ಬಾಯಿಗೆ ಬಂದಂಗೆ ಮಾತಾಡಬೇಡಿ ಶಿವರುದ್ರ ಅವರೇ. ನಿಮ್ಮ ಮಗಳು ಮದುವೆ ವಯಸ್ಸಿಗೆ ಬಂದವಳೆ, ಬಂಗಾರಿನೂ ಮದುವೆ ವಯಸ್ಸಿಗೆ ಬಂದವನೇ. ಮೇಲಾಗಿ ನಿಮ್ಮ ಮಗಳೇ ಅವನನ್ನು ಇಷ್ಟಪಟ್ಟವಳೆ. ಹಿಂಗಿರೋವಾಗ ನನ್ನ ತಲೆ ಮೇಲೆ ಗೂಬೆ ಕೂರ್ಸೋ ನಾಟಕ ಆಡ್ತಾ ಇದ್ದೀರಲ್ಲ.